2023 ಎಲೆಕ್ಷನ್ ಅಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ಕೂಡ ಒಂದು. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಒಂದ್ ಕಡೆ ಸಿ.ಪಿ. ಯೋಗೇಶ್ವರ್ ಅವರ ಹಣಾಹಣಿ ಮತ್ತಷ್ಟು ಕಾವನ್ನ ಏರ್ತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿಗೆ ಸಹಜವಾಗಿ ಆತಂಕ ಇರುವಂತದ್ದು ಆ ಕ್ಷೇತ್ರದಲ್ಲಿ. ಈ ಬಾರಿ ಚನ್ನಪಟ್ಟಣದಲ್ಲಿ ಗೆಲುವು ಅಷ್ಟು ಸುಲಭ ಇಲ್ಲ ಅನ್ನುವಂತ ಸಮೀಕ್ಷೆ ವರದಿಯಿಂದ ಎಚ್.ಡಿ.ಕೆ ಆತಂಕ ಎದುರಾಗಿದೆಯಂತೆ. ಸೊ ಹೀಗಾಗಿ ಈ ಬಾರಿಯೂ ಕೂಡ 2 ಕ್ಷೇತ್ರಗಳಲ್ಲಿ ಎಚ್.ಡಿ.ಕೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಮಂಡ್ಯದತ್ತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಚಿತ್ತ ನೆಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಚನ್ನಪಟ್ಟಣದ ಜೊತೆಗೆ ಮತ್ತೊಂದು ಕ್ಷೇತ್ರ ಅಂದ್ರೆ ಮಂಡ್ಯದಲ್ಲಿ ಒಂದು ಆರಿಸ್ಕೊಳ್ಳೋಣ ಅಂತ ಅನ್ಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಿದೆ. ಕುತೂಹಲವನ್ನು ಮೂಡಿಸಿದೆ ಎಚ್.ಡಿ.ಕೆ ಡಬಲ್ ಸ್ಪರ್ಧೆ ರಾಜಕೀಯ. ಕಳೆದ ಬಾರಿ 2018ರ ಸಂದರ್ಭದಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ಈ 2 ಕ್ಷೇತ್ರದಲ್ಲಿ ನಿಂತಿದ್ರು, 2 ಕ್ಷೇತ್ರದಲ್ಲಿ ಗೆದ್ದಿದ್ರು. ಅದಾದ್ಮೇಲೆ ರಾಮನಗರಕ್ಕೆ ರಾಜೀನಾಮೆ ಕೊಟ್ರು. ರಾಮನಗರದಲ್ಲಿ ಅದಾದ್ಮೇಲೆ ಅನಿತಾ ಕುಮಾರಸ್ವಾಮಿ ಅವರು ಗೆದ್ರು. ಈ ಬಾರಿ ಚನ್ನಪಟ್ಟಣ ಒಂದೇ ಕ್ಷೇತ್ರದಲ್ಲಿ ಸಾಕು, ರಾಮನಗರದಲ್ಲಿ ತನ್ನ ಮಗನನ್ನ ನಿಲ್ಲಿಸಿದ್ರು ಕುಮಾರಸ್ವಾಮಿ ಅವರು. ಆದ್ರೆ ಚನ್ನಪಟ್ಟಣದಲ್ಲಿ ಈ ಬಾರಿ ಕಳೆದ ಬಾರಿಯಂತೆ ಏನೊಂದು ವೇವ್ ಇತ್ತು ಕುಮಾರಸ್ವಾಮಿ ಅವರಿಗೆ ಅಷ್ಟಾಗಿ ಇಲ್ಲ ಅಂತ ಹೇಳಲಾಗ್ತಾ ಇದೆಯಂತೆ. ಕ್ಷೇತ್ರದಲ್ಲಿ ಸಮೀಕ್ಷೆಯನ್ನು ನಡೆಸಲಾಗಿದೆಯಂತೆ. ಅದರಲ್ಲೆಲ್ಲೋ ಒಂದ್ ಕಡೆ ಗೆಲುವು ಅಷ್ಟು ಈಸಿಯಾಗಿಲ್ಲ ಅನ್ನುವಂಥ ಲೆಕ್ಕಾಚಾರಗಳಿದೆಯಂತೆ. ಸೊ ಹೀಗಾಗಿ ಚನ್ನಪಟ್ಟಣದ ಜೊತೆಗೆ ಮತ್ತೊಂದು ಕ್ಷೇತ್ರದ ಆಯ್ಕೆಯಲ್ಲಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತಾ ಇರುವಂಥದ್ದು. ಅದು ಮಂಡ್ಯ ಜಿಲ್ಲೆಯಲ್ಲಿ ಮತ್ತೊಂದು ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ನಿಜಕ್ಕೂ ಅದೇ ರೀತಿಯಾಗಿ ಆಗ್ತಾ ಇದ್ರೆ ಯಾವ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ತಾರೆ ಹಾಗಾದ್ರೆ ಚನ್ನಪಟ್ಟಣದ ಜೊತೆಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ತಾನು ಅಭಿವೃದ್ಧಿ ಮಾಡಿಸಿದ್ದೇನೆ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಕೂಡ ಮಾಡ್ತಾ ಇರುವಂಥದ್ದು. ಸರ್ಕಾರದಿಂದ ನಾನು ಕೂಡ ಅನುದಾನ ತಂದಿದ್ದೇನೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಪ್ರಚಾರವನ್ನ ಕೂಡ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನಂದ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್ 2018ರ ಸಂದರ್ಭದಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು. ಈಗ ಚನ್ನಪಟ್ಟಣ ಒಂದೇ ಕ್ಷೇತ್ರ ಅನ್ನುವಂಥ ನಿರ್ಧಾರಕ್ಕೆ ಬಂದ್ಬಿಟ್ಟು ರಾಮನಗರವನ್ನ ತನ್ನ ಮಗನಿಗೆ ಬಿಟ್ಕೊಟ್ಟಿದ್ರು. ಈಗ ಚನ್ನಪಟ್ಟಣ ಗೆಲುವು ಕಷ್ಟ ಸಾಧ್ಯ, ಮಂಡ್ಯಕ್ಕೆ ಒಂದು ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಳುವಂತ ಸಾಧ್ಯತೆ ಅಂತ ಹೇಳಲಾಗ್ತದೆ ಅಲ್ಲ, ಯಾವ ಕ್ಷೇತ್ರ ಆಯ್ಕೆ ಮಾಡ್ಕೊಳ್ಬಹುದು ಏನಂತ ವರದಿ ಹೋಗಿದೆ ಚನ್ನಪಟ್ಟಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಗುಡ್ ಮಾರ್ನಿಂಗ್ ಪೃಥ್ವಿರಾಜ್. ಪೃಥ್ವಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಕೇವಲ ಏಕಾಂಗಿಯಾಗಿ ಪಂಚರತ್ನ ಯಾತ್ರೆ ಹೆಸರಿನಲ್ಲಿ ಚುನಾವಣಾ ಪ್ರವಾಸ ಮತ್ತು ಪ್ರಚಾರವನ್ನ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಚನ್ನಪಟ್ಟಣ ಮತ್ತು ರಾಮನಗರ ಕಡೆ ಹೆಚ್ಚು ಗಮನ ಹರಿಸದೇ ಆಗುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ ಸಿ.ಪಿ. ಯೋಗೇಶ್ವರ್ ಕೂಡ ಅಳಿವು ಉಳಿವಿನ ಪ್ರಶ್ನೆ. ರಾಜಕೀಯ ಏನು ಜನ್ಮದ ಮತ್ತೆ ಅವರು ಜನ್ಮ ತಗೋಬೇಕಾದಂತ ಹೇಳಿದ್ರೆ ಚನ್ನಪಟ್ಟಣ ಗೆಲ್ಲಲೇಬೇಕು. ಹಾಗಾಗಿ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಚನ್ನಪಟ್ಟಣದಲ್ಲಿ ಪ್ರತಿ ಮನೆಗೆ ಸ್ವಾಭಿಮಾನದ ಸಂಕಲ್ಪದ ಹೆಸರಿನಲ್ಲಿ ಮನೆ ಮಗ ಎಂಬ ಹೆಸರಿನಲ್ಲಿ ನನಗೆ ನೀವು ಮನೆ ಮಗನಿಗೆ ಮತ ಕೊಡಲು ಅಂತ ಹೇಳಿ ಅಂಗಲಾಗ್ತಿರುವಂತದ್ದು, ಮತಯಾಚನೆ ಮಾಡ್ತಿರುವಂತದ್ದು. ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರಿಗೆ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರೆ ಅವರಿಗೆ ಏನು ಮತದಾರರನ್ನ ಸೆಳಿಬೇಕು ವಿನಃ ಕುಮಾರಸ್ವಾಮಿ ಅವರಿಗೆ ಸಮಯ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಇನ್ನೊಂದು ಕಡೆ ಈ ಎಲ್ಲದ್ರ ನಡುವೆ ಕೂಡ ಕಾಂಗ್ರೆಸ್ ಆಗ್ತಕ್ಕಂಥ ಅಭ್ಯರ್ಥಿಯ ಮೇಲೆ ಎಚ್.ಡಿ. ಕುಮಾರಸ್ವಾಮಿ ಅವರ ಗೆಲುವು ಮತ್ತು ಸೋಲು ನಿರ್ಧಾರ ಆಗಿರುವಂತದ್ದು. ಕಾಂಗ್ರೆಸ್ ಆಗ್ತಕ್ಕಂಥ ಅಭ್ಯರ್ಥಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರು ಅಲ್ಪಸಂಖ್ಯಾತ ಮತಗಳು ಬೇರೆ ಬೇರೆ ಒಬಿಸಿ ಮತಗಳನ್ನು ಪಡೆದ್ರೆ ಅದು ಕುಮಾರಸ್ವಾಮಿ ಅವರ ಗೆಲುವಿಗೆ ಮುಳುವಾಗುವ ಸಾಧ್ಯತೆ ಇನ್ನೊಂದು ಕಡೆ. ಜೊತೆಗೆ ಸರ್ವೆ ಸಂದರ್ಭದಲ್ಲೂ ಕೂಡ ಎಲ್ಲೊಂದ್ ಕಡೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಅಂತ ಹೇಳಿ ವರದಿ ಬಂದಿರುವಂತದ್ದು. ಈ ಎಲ್ಲಾ ಕಾರಣಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರ ಬಹಳಷ್ಟು ಆಪ್ತ ಶಾಸಕರುಗಳು ಆಪ್ತರು ಹಾಗೂ ಕುಟುಂಬದ ಸದಸ್ಯರು ತಾವು ಮಂಡ್ಯ ಕ್ಷೇತ್ರದಲ್ಲೂ ಸ್ಪರ್ಧೆ ಮಾಡಬೇಕು. ಈಗಾಗಲೇ ಶ್ರೀನಿವಾಸ್ ಹೆಸರನ್ನ ಮಂಡ್ಯ ಕ್ಷೇತ್ರದಲ್ಲಿ ಚುನಾವಣಾ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ರ ಅವರು ನೀವು ಯಾವುದೇ ಗಳಿಗಳು ಹೇಳಿದ್ರು ಕೂಡ ಕಣದಿಂದ ಹಿಂದೆ ಸರಿತಾರೆ. ಒಂದ್ ಕಡೆ ತಾವು ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಮಂಡ್ಯದಲ್ಲಿ 7 ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳಿಗೆ ಬೂಸ್ಟ್ ಕೊಟ್ಟಂತ ಆಗುವಂತದ್ದು. ಮತ್ತು ಸುಮಲತಾ ಅವರು ಎಲ್ಲೊಂದ್ ಕಡೆ ಮಂಡ್ಯ ಕ್ಷೇತ್ರ ಅನ್ನೋದು ಇಡೀ ಮಂಡ್ಯ ಜಿಲ್ಲೆ ನನ್ನ ಗುತ್ತಿಗೆ ಪಡೆದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಜೆಡಿಎಸ್ ವಿರುದ್ಧ ಹರಿಯಾಯ್ತಿದ್ದಾರೆ. ಆ ಮುಖಾಂತರ ತಾವು ನಿಲ್ಲೋದ್ರಿಂದ ಅವ್ರಿಗೂ ಕೂಡ ನೀವು ತಿರುಗೇಟು ಕೊಟ್ಟಂತಾಗುತ್ತೆ. ಇಡೀ ಮಂಡ್ಯದ 7 ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಬೂಸ್ಟ್ ಸಿಕ್ಕಂತಾಗುತ್ತೆ. ಜೊತೆಗೆ ಚನ್ನಪಟ್ಟಣ ಜೊತೆಗೆ ಮಂಡ್ಯದಲ್ಲಿ ಗೆಲ್ಲೋದು ಕೂಡ ಸುಲಭ. ಹಾಗಾಗಿ ತಾವು ಯಾವುದೇ ರೀತಿ ಚಾನ್ಸ್ ಅನ್ನ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈಗಾಗಲೇ ಒತ್ತಾಯ ಮತ್ತು ಒತ್ತಡ ಹಾಗೂ ಸಲಹೆಯನ್ನು ಕೊಡ್ತಿರುವಂತದ್ದು. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊನೆ ಗಳಿಗೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಪೃಥ್ವಿ. ಈಗ ಆಲ್ರೆಡಿ ಲಾಸ್ಟ್ ಚುನಾವಣೆ ಅಂತ ಬೇರೆ ಹೇಳ್ತಾ ಇದ್ರು ಚನ್ನಪಟ್ಟಣ ಕ್ಷೇತ್ರದಲ್ಲಿ. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.